ಗಾಂಧಿ ಕೊಂದಂಥವನು ಹೀರೋ ಆಗ್ತಾನೆ. ಗಾಂಧಿ ಕೊಂದಂಥವನಿಗೆ ಅಡ್ವೈಸ್ ಮಾಡಿದಂಥ ಸಾವರ್ಕರ್ ಹತ್ಯೆ ಕೇಸ್ನಲ್ಲಿ ಅಪರಾಧಿ 2ನಲ್ಲಿರ್ತಾನೆ. ಅವನು ಇಡೀ ದೇಶಕ್ಕೆ ಮಾಡೆಲ್ ಆಗ್ತಾನೆ. ಅವನ್ನ ಆಡಿ ಹೊಗಳುವಂಥ ಕೆಲಸ ನಡೆಯುತ್ತೆ. ಗಾಂಧಿಯನ್ನು ನಾವು ಬಹಳ ದೊಡ್ಡ ಅಪರಾಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀವಿ. ಇದು ಇವತ್ತಿನ ದುಸ್ಥಿತಿ. ಹಿಂದಿನ ಕಾಲದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ಸತ್ಯ ಅವೆಲ್ಲ ಇರ್ತಾ ಇತ್ತು. ಅವನು ಹೇಗೆ ಸಂಪಾದನೆ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಮರ್ಯಾದೆ ಕೊಡಬೇಕಾ ಇಲ್ವಾ ಅಂತ ಜನ ತೀರ್ಮಾನ ಮಾಡೋರು. ಈಗ ಹೇಗೆ ಸಂಪಾದನೆ ಮಾಡಿದ್ರೂ ಪರವಾಗಿಲ್ಲ, ಎಷ್ಟು ಸಂಪಾದನೆ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಮರ್ಯಾದೆ ಸಿಗ್ತಾ ಇದೆ. ಅದೇ ಈ ಯುವಜನತೆಗೆ ಆದರ್ಶ ಆಗೋಗಿದೆಯಾ? ನ್ಯಾಯ, ನೀತಿ, ಧರ್ಮ ಎಲ್ಲ ಬಿಟ್ಬಿಟ್ಟು, ಕಾನೂನೆಲ್ಲ ಬಿಟ್ಬಿಟ್ಟು ಸಂಪಾದನೆ ಮಾಡು ಅಷ್ಟೇ. ನೀನು ಮಾಫಿಯಾ ಆಗ್ತೀಯೋ, ರಾಜಕಾರಣ ಮಾಡ್ತೀಯೋ, ರಿಯಲ್ ಎಸ್ಟೇಟ್ ಮಾಡ್ತೀಯೋ, ದುಡ್ಡು ಮಾಡು, ದೊಡ್ಡ ಮನುಷ್ಯನಾಗು, ಅದು ಸರಿನಾ? ಸರ್, ನಾವು ಹೊಸಪೇಟೆನಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ನಂಜುಂಡಸ್ವಾಮಿ, ನಾವು ಅಡ್ವಾನ್ಸಾಗಿ 2 ದಿವಸ ನಂಜುಂಡಸ್ವಾಮಿಯವರು ನಾವು ಅಲ್ಲಿ ಕ್ಯಾಂಪ್ ಮಾಡಿದ್ವಿ. ಹಣಕಾಸಿನ ಖರ್ಚು ವೆಚ್ಚ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳಿ ಖರ್ಚು ವೆಚ್ಚಗಳೆಲ್ಲ ತಯಾರಿ ಮಾಡ್ತಾಯಿದ್ವಿ. ಯಾವ್ಯಾವ ಹಳ್ಳಿಯವರು ಯಾರ್ಯಾರು ಹಳ್ಳಿಯಲ್ಲಿ ಯಾರ್ಯಾರನ್ನ ಅದೆಲ್ಲ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಪಟ್ಟಿ ಮಾಡಿ ಕೊಟ್ಟಿದ್ವಿ. ನಮ್ಮಲ್ಲಿ ರೈತ ಚಳವಳಿಯಲ್ಲಿ ಹೊಸದಾಗಿ ಬಂದಂಥ ಒಬ್ಬ ಸಂಗಯ್ಯ ಅಂತ ಇದ್ದರು. ಅವರು, ಸರ್ ನಾನೊಂದು ಅಪೀಲ್ ಮಾಡ್ತೀನಿ, ಇಲ್ಲಿ ಲಿಕ್ಕರ್ ಶಾಪ್ನವರು ಭಾಳ ಜನ ಇದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಕೇಳಿದರೆ ತಗೋಬೋದಾ ಅಂತ. ಅವ್ರು ಪ್ರಾಮಾಣಿಕವಾಗಿ ಹೇಳಿದ್ರು, ಇಲ್ಲಪ್ಪ ಹಂಗೆಲ್ಲ ತಗೊಳ್ಳಂಗಿಲ್ಲ, ಯಾಕಂದರೆ ಚಳುವಳಿಗೆ ಒಂದು ಮಾನದಂಡ ಇದೆ. ನಾವು ಯಾರಿಂದ ಕಾಂಟ್ರಿಬ್ಯೂಷನ್ ಇಸ್ಕೋಬೇಕು ಇಸ್ಕೋಬಾರ್ದು. ಇಲ್ಲಿ ನಾವು ಹೊಸಪೇಟೆನಲ್ಲಿ ಎಂಡದವರು ದುಡ್ಡು ಕೊಡಿ, ಮೈನಿಂಗ್ನವ್ರು ದುಡ್ಡು ಕೊಡಿ ಅಂದರೆ ಚಳುವಳಿ ಅದು ತತ್ವ ಸಿದ್ಧಾಂತಗಳೇ ಹೊರಟೋಗ್ಬಿಡುತ್ತೆ. ಅದಕ್ಕೆ ಏನೇ ಆಗಲಿ, ಹೆಂಗಿದ್ರು ಯಜಮಾನರು ಪೇಪರ್ ಓದ್ತಾ ಕುಂತಿದ್ದಾರೆ, ಒಂದು ಮಾತು ಅವ್ರ ಮೇಲೆ ಹಾಕಿಬಿಡೋಣ ಬರ್ರಿ ಅಂತ ಹೇಳಿ ಕರ್ಕೊಂಡೋದೆ. ಸರ್ ಬೈದರು ನಂಜುಂಡಸ್ವಾಮಿ, ಯಾವ ಲೋಫರ್ ಹೇಳ್ದವನು ನಿಮಗೆ, ಯಾವನು ಹೇಳ್ದವನು ಅವನ ಹತ್ರ ದುಡ್ಡಿಸ್ಕೋಬೇಕಂತ ಹೇಳಿ, ಇಂಥ ಕೆಲಸ ನಾವು ಮಾಡೋದು ಹಂಗೆ ಹಿಂಗೆ ಅಂತ ಹೇಳಿ ಬೈದ್ಬಿಟ್ರು. ಹಾಗಾಗಿ ಆ ಥರದ ಒಂದು ಮಾಡೆಲ್ಸು ರೈತ ಚಳುವಳಿಯಲ್ಲಿ ಅಲ್ಲಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಾಯಿದ್ವು. ಈಗ ನೀನು ಈ ದುಡ್ಡು ಸಂಪಾದನೆಗೆ ಲಾಭ ಆಗುತ್ತೆ, ಎಂಡ ಮಾರಿದ್ರು ಅದೇ ಮಾಡು. ಈಗ ರಾಜಕಾರಣದಲ್ಲಿ ಯಾವನಿಗಾರೋ ತಲೆ ಹಿಡಿಬೇಕೋ ಅದೇ ಮಾಡು. ದುಡ್ಡು ಒಟ್ಟು ಬೇಕು. ಈ ದುಡ್ಡು ಮಾಡುವ ದಿಕ್ಕಿನಲ್ಲಿ ಎಲ್ಲ ತತ್ವ ಸಿದ್ಧಾಂತಗಳು ಗಾಳಿಗೆ ತೂರು ಬಿಡ್ತಾರೆ ಇವತ್ತಿನ ಯುವ ಜನರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಯಾರು ಎಷ್ಟೆಷ್ಟು ತ್ಯಾಗ ಮಾಡಿದ್ರು, ಎಷ್ಟೆಷ್ಟು ಜೈಲುವಾಸ ಅನುಭವಿಸಿದ್ರು, ಅವೆಲ್ಲ ಈಗ ಮರ್ತೋಗ್ತಾ ಇದೆ. ಸೊ ರೈತ ಚಳುವಳಿನೂ ಮರ್ತೋಗ್ತಾ ಇದೆ. ಈಗಿನ ಯುವ ಜನತೆಗೆ ರಾಷ್ಟ್ರದ ಭವಿಷ್ಯದ ಬಗ್ಗೆ ಮತ್ತು ಅವರದೇ ವೈಯಕ್ತಿಕ ಭವಿಷ್ಯದ ಬಗ್ಗೆ ಏನು ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ನೋಡಿ ಸರ್, ಮಹಾತ್ಮ ಗಾಂಧಿಯನ್ನು ಅಧ್ಯಯನ ಮಾಡಿದವರಿಗೆ ಮಹಾತ್ಮ ಗಾಂಧಿ ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಇಡೀ ದೇಶಕ್ಕೆ, ಜಗತ್ತಿಗೆ ಒಂದು ಆದರ್ಶ ಆಗಿದೆ. ಈಗ ಅನೇಕ ಜನರು ಮಹಾತ್ಮ ಗಾಂಧಿ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಹಗುರವಾಗಿ ಮಾತಾಡ್ತಾರೆ. ಮತ್ತು ಮಹಾತ್ಮ ಗಾಂಧಿಯನ್ನು ಕೊಂದಂಥವನು ಅವನು ಹೀರೋ ಅಂತ ಹೇಳಿ ಅವನು ಹೀರೋ ಮಾಡ್ತಾರೆ. ಮಹಾತ್ಮ ಗಾಂಧಿ ಬಹಳ ದೊಡ್ಡ ಈ ದೇಶದ ಅಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಈ ಥರದ ಒಂದು ಬೆಳವಣಿಗೆ ಭಾಳ ವೇಗವಾಗಿ ನಡೀತಾ ಇರುವಾಗ ಮಹಾತ್ಮ ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಚಳುವಳಿ ಏನಿದೆ, ಇದನ್ನು ಏನೂ ನಡೆದೇ ಇಲ್ಲ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಸ್ವಾತಂತ್ರ್ಯ ಚಳುವಳಿ ಅದಾಗೆ ಬಂದ್ಬಿಡ್ತು, ಇಲ್ಲಿ ಅದಾಗೆ ಈ ದೇಶಕ್ಕೆ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರಲ್ಲ, ಇದು ಇವತ್ತಿನ ಯುವ ಜನರಿಗೆ ಭಾಳ ವೇಗವಾಗಿ ತಲುಪ್ತಾ ಇದೆ. ಆದರೆ ಮಹಾತ್ಮ ಗಾಂಧಿ ಬಗ್ಗೆ ಆಗಲಿ ಅಥವಾ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಚಳುವಳಿಯನ್ನು ಮಾಡುವಾಗ ಅವನು ಪಡ್ತಾ ಇದ್ದಿದ್ದ ವ್ಯಥೆ, ಪ್ರಾಮಾಣಿಕತೆ, ನಿಷ್ಠೆ,
ಒಂದು ಚೂರು ಭ್ರಷ್ಟಾಚಾರ ಇಲ್ದಂಗೆ ಅವನ ದಾರಿಯಲ್ಲಿ ನಡೀತಾ ಇದ್ದಿದ್ದು, ಇದು ಯಾರೂ ಕೂಡ ಇವತ್ತು ಅದನ್ನು ತಿರುಗಿ ನೋಡ್ತಾ ಇಲ್ಲ. ಈಗ ಗಾಂಧಿ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ. ಗಾಂಧಿ ಯಾವ್ಯಾವ ಮೂಲೆಯಲ್ಲಿ ಎಂತೆಂಥ ವಿಚಾರ ಕ್ರಾಂತಿಗಳು ನಡೆದಿದ್ದಾವೆ ಅನ್ನೋದನ್ನ ಆತ ಅಧ್ಯಯನ ಮಾಡಿರ್ತಾರೆ. ಕರ್ನಾಟಕದವರಾದ ನಾವು ನಮ್ಮ ಬಗ್ಗೆ ನಾವು ಅಧ್ಯಯನ ಮಾಡಿರಲ್ಲ. ಅವರು ಬಸವಣ್ಣನ ಬಗ್ಗೆ ಹೇಳ್ತಾರೆ. ಏನಂತ, ಈ ಬಸವಣ್ಣನ ವಿಚಾರವನ್ನು ಅವತ್ತ ಬುದ್ಧನಿಗೆ ಸಿಕ್ಕಿದಂಥ ಅಶೋಕನ ರೀತಿಯಲ್ಲಿ ಈ ಬಸವಣ್ಣನಿಗೆ ಒಬ್ಬ ಅಶೋಕ ಸಿಕ್ಕಿದ್ರೆ ಇಡೀ ಜಗತ್ತಿಗೆ ಈ ತತ್ವ ಪ್ರಚಾರ ಆಗಿಬಿಡ್ತಾ ಇತ್ತು. ಇದು ಕೇವಲ ಸೀಮಿತವಾಗಿ ಜಾತಿಗಳಾಗಿ ಉಳ್ಕೊಂಡ್ಬಿಟ್ಟಿದೆ, ಇದು ಹೆಚ್ಚು ಪ್ರಚಾರ ಆಗಬೇಕಂತ ಗಾಂಧಿ ಹೇಳ್ತಾರೆ. ಇಂಥ ವಿಚಾರಗಳನ್ನು ಇವತ್ತು ನಮ್ಮ ಜನಸಾಮಾನ್ಯರ ನಡುವೆ, ಯುವ ಜನರ ನಡುವೆ ಚರ್ಚೆ ಆಗಬೇಕು. ಇವು ಚರ್ಚೆ ಆಗಲ್ಲ. ಗಾಂಧಿ ಕೊಂದಂಥವನು ಹೀರೋ ಆಗ್ತಾನೆ. ಗಾಂಧಿಯ ಕೊಂದಂಥವನಿಗೆ ಅಡ್ವೈಸ್ ಮಾಡಿದಂಥ ಸಾವರ್ಕರ್ ಆ ಹತ್ಯೆ ಕೇಸ್ನಲ್ಲಿ ಅವನು ಏನು ಅಪರಾಧಿ 2ನಲ್ಲಿರ್ತಾನೆ. ಅವನು ಇಡೀ ದೇಶಕ್ಕೆ ಮಾಡೆಲ್ ಆಗ್ತಾನೆ. ಅವನ್ನ ಆಡಿ ಹೊಗಳುವಂಥ ಕೆಲಸ ನಡೆಯುತ್ತೆ. ಗಾಂಧಿಯನ್ನು ನಾವು ಬಹಳ ದೊಡ್ಡ ಅಪರಾಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀವಿ. ಇದು ಇವತ್ತಿನ ದುಸ್ಥಿತಿ. ಇದು ವಿಚಾರವಾದ ಏನಿದೆ, ಈ ವಿಚಾರ ದುಸ್ಥಿತಿಗೆ ಕುಸ್ತಿದೆ. ಇದನ್ನು ಎತ್ತಿ ಮೇಲಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಸರ್. ಅಲ್ಲ, ಈಗ ಹರಿದು ಹಂಚಿ ಹೋಗಿರುವ ಬೇರೆ ಬೇರೆ ರೈತ ಸಂಘಟನೆಗಳನ್ನು ಒಂದು ವೇದಿಕೆಯಲ್ಲಿ ತಂದು, ಅವತ್ತು ಶಕ್ತಿಯುತವಾಗಿತ್ತಲ್ಲ ಚಳುವಳಿ, ಆ ರೀತಿ ಮಾಡಲಿಕ್ಕೆ ರೈತ ನಾಯಕರ ಸ್ವಪ್ರತಿಷ್ಠೆ ಅಡ್ಡ ಬರ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಸರ್, ಇಲ್ಲಿ ನಾವು ನೇರವಾಗಿ ಮಾತಾಡಿದ್ರೆ ಏನೂ ತಪ್ಪಿಲ್ಲ. ನಂಜುಂಡಸ್ವಾಮಿಯನ್ನೇ ರೈತ ಸಂಘದಿಂದ ವಜಾ ಮಾಡಿಬಿಡ್ತೀವಿ. ಅವರು ಒಬ್ಬ ಕರ್ನಾಟಕದ ರೈತ ಚಳುವಳಿಯ ಒಬ್ಬ ಪ್ರಮುಖವಾದಂಥ ಫೌಂಡರ್ ನಾಯಕರು. ಅವನ್ನೇ ರೈತ ಸಂಘದಿಂದ ವಜಾ ಮಾಡುವ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಆ ವಿದ್ಯಮಾನವನ್ನು ಭಾಳ ಹತ್ತಿರದಿಂದ ನೋಡಿದವ್ರು ನೀವು. ಏನಾಯ್ತು ಆವಾಗ? ಭಾಳ ಸಣ್ಣ ಸಣ್ಣ ವಿಷಯಗಳು. ಯಾರೋ ಶಿವಮೊಗ್ಗದ ರೈತ ಕಾರ್ಯಕರ್ತ ಒಬ್ಬ BJP ಸೇರಲಿಕ್ಕೆ ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ದ ಅನ್ನೋ ಕಾರಣ ನಂಜುಂಡಸ್ವಾಮಿ ತೀವ್ರವಾಗಿ ಟೀಕೆ ಮಾಡ್ತಾರೆ. ಆಮೇಲೆ ಪುಟ್ಟಣ್ಣಯ್ಯ ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ, ಅದನ್ನು ಟೀಕೆ ಮಾಡ್ತಾರೆ. ಆ ನಂಜುಂಡಸ್ವಾಮಿ ನೇರವಾಗಿ ಮಾತಾಡುವ ಕಾರಣಕ್ಕೆ ನಂಜುಂಡಸ್ವಾಮಿಯೇ ರೈತ ಸಂಘದಲ್ಲಿ ಬೇಡ ಅನ್ನೋ ತೀರ್ಮಾನಕ್ಕೆ ಬರೋದಾದರೆ ಎಂಥ ದುರಂತ ಇದು. ಆಯಿತು, ನಂಜುಂಡಸ್ವಾಮಿಯನ್ನು ಹೊರಗಡೆ ಹಾಕಿದರು. ನಂಜುಂಡಸ್ವಾಮಿಯ ವೇದನೆ, ನೋವು ಎಲ್ಲ ಅನುಭವಿಸಿದರು. ಆಮೇಲೆ ಅವ್ರ ಜೊತೆಯಲ್ಲಿ ನಿಂತಂಥ ನಾವು ಮತ್ತೆ ಹೊಸದಾಗಿ ಸಂಘಟನೆಯನ್ನು ಕರ್ನಾಟಕದಲ್ಲಿ ಕಟ್ಟಿದ್ವಿ. ಎಲ್ಲ ಚಳುವಳಿಗಳು ಪಾತಾಳಕ್ಕೆ ಇಳಿದು ನಾವು ಭಾಳ ವೇಗವಾಗಿ ಮೇಲಕ್ಕೆ ಬೆಳೆದ್ವಿ. ಸಂಘಟನೆಯನ್ನು ಕಟ್ಟಿ ಮೇಲಕ್ಕೆ ತಂದ್ವಿ. ನಂಜುಂಡಸ್ವಾಮಿ ಡಿಪ್ರೆಸ್ ಆಗಿಬಿಟ್ಟಿದ್ರು. ನಾನು ಆಮ್ಸ್ಟರ್ಡ್ಯಾಮ್ಗೆ ಹೋಗ್ತೀನಿ, ಅಲ್ಲಿ ಯಾವುದೋ ಲಾ ಬಗ್ಗೆ ಯಾವುದೋ ಕಾಲೇಜ್ ಸಿಕ್ಕಿದೆ, ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತೀನಿ ಅಂದರು. ಸರ್, ದಯಮಾಡಿ ಇಂಥ ಸಂದರ್ಭದಲ್ಲಿ ಅಪಮಾನ ಅವಮಾನ ಆದಾಗ ಬಿಟ್ಟೋದರೆ ಕರ್ನಾಟಕದಲ್ಲಿ ಇದು ಹಾಗೆ ಉಳಿದ್ಬಿಡುತ್ತೆ, ಇದನ್ನು ಅಳಿಸ್ಬೇಕು, ನೀವು ಹೋಗಬಾರ್ದು ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಹಳ್ಳಿಗಳಲ್ಲಿ ಮತ್ತೆ ಸಂಘಗಳನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮನ ಹಾಕ್ತೀವಿ. ಆಗ ಅವರು ಕೊನೆಗೆ ಹಾಸನ ಜಿಲ್ಲೆಯಿಂದ ಆಚೆಗೆ ಬರುವಾಗ ಹೇಳ್ತಾರೆ, ಇಲ್ಲ, ರೈತರು ನಮ್ಮ ಜೊತೆ ಇದ್ದಾರೆ, ಈ ಲೀಡರ್ಗಳು ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾರೆ, ಓದೋರು ಹೋಗಲಿ, ರೈತರು ನಮ್ಮ ಜೊತೆ ಇದ್ದಾರೆ, ನಾವು ರೈತರ ಜೊತೆ ಇರೋಣ ಅಂತೇಳಿ. ಹಾಗಾಗಿ ಬೇರೆ ಬೇರೆ ಏನೇನೋ ಉದ್ದೇಶಕ್ಕೆ ಬಂದಂಥ ಜನ ಒಂದೊಂದು ತುಕಡಿಗಳನ್ನು ಮಾಡಿಕೊಂಡು ರಾಜಕೀಯ ಹಿತಾಸಕ್ತಿಗಳನ್ನು ಇಟ್ಕೊಂಡು ಮಾಡ್ತಾರೆ. ಈಗ ಮೈಸೂರು, ಮಂಡ್ಯದಲ್ಲಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಫೋಟೋ ಹಾಕಿದಲ್ಲೇ ಚುನಾವಣೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಗೆ ಬಂದು ನಿಂತಿರುವಾಗ ಹೇಗೆ ಚಳುವಳಿಗಳು ಒಂದಾಗೋದು? ಕಷ್ಟ ಆಗ್ಬಿಡುತ್ತಲ್ಲ. ಅಲ್ಲ, ರೈತ ಚಳುವಳಿ ಒಂದೇ ಅಲ್ಲ, ಬೇರೆ ಬೇರೆ ಚಳುವಳಿಗಳಲ್ಲೂ ಭಿನ್ನಾಭಿಪ್ರಾಯಗಳು ಬಂದು ಅವು ಅಲ್ಲೂ ಒಡಕುಂಟಾಗ್ಬಿಟ್ಟಿದೆ. ಸರ್, ಈಗ ಸಮಾಜ ದೊಡ್ಡದು ನಮ್ಮದು. ದೊಡ್ಡ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಬಂದ್ಬಿಡ್ತವೆ.
ಈ ಭಿನ್ನಾಭಿಪ್ರಾಯಗಳು ಬರೋದನ್ನು ನಾವು ಡೆಮಾಕ್ರಸಿಯಲ್ಲಿ ನಾವು ಅದನ್ನು ತಿರಸ್ಕಾರ ಮಾಡೋಂಗಿಲ್ಲ. ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಅವಕಾಶಗಳಿದೆ. ನಾನು ಪ್ರತ್ಯೇಕವಾಗಿ ಲೀಡರ್ಶಿಪ್ಪನ್ನು ಗುರುತಿಸ್ಕೋಬೇಕಂತೇಳಿ ಬರೋರಿದ್ದಾರೆ. ಮುಂದಿನ ಚುನಾವಣೆಗೆ ಏನಾರು ಅವಕಾಶ ಸಿಕ್ಕತ್ತಾ ನನಗೆ ಅಂತ ಹೇಳಿ. ಹಾಗಾಗಿ ಅನೇಕ ಅಭಿಪ್ರಾಯಗಳನ್ನು ಇಟ್ಕೊಂಡು ಆ ಒಂದು ತುಕಡಿಗಳನ್ನು ಬೇರೆ ಬೇರೆ ಮಾಡಿಕೊಂಡು ಹತ್ತುತ್ತಾರೆ. ಈಗ ಒಟ್ಟುಗೂಡಿಸಿದ್ರೆ ಎಷ್ಟು ರಾಜ್ಯಾಧ್ಯಕ್ಷರನ್ನು ಒಂದು ಕಡೆ ಸೇರಿಸೋದು, ಅವರಿಗೆ ಯಾವ ಜವಾಬ್ದಾರಿಯನ್ನು ಕೊಡೋದು? ಅವನಿಗೆ ಆ ಪೊಸಿಷನ್ ಬಿಟ್ಟು ಕೆಳಗಡೆಗೆ ಬರಲ್ಲ. ಅವನಿಗೆ ಏನು ಜವಾಬ್ದಾರಿ ಕೊಡೋಣ? ಅಲ್ಲ, ಈಗ ಈ ಚಳುವಳಿಗಳೆಲ್ಲ ದುರ್ಬಲ ಆಗಿ ಸರ್ಕಾರಗಳ ಮೇಲೆ ಒತ್ತಡ ಹೇರುವಂಥ ಶಕ್ತಿಗಳಿಲ್ಲದೆ ಇರೋದ್ರಿಂದ ಸೊ ಜನವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಸರ್ಕಾರಗಳು ತರ್ತಾನೆ ಇದ್ದಾವೆ. ಅವನ್ನ ಪ್ರಶ್ನೆ ಮಾಡೋ ಜನನೇ ಇಲ್ಲ. ಈಗ ಜನಗಳಿಗೆ ಮೂಲಭೂತವಾದ ಅವಶ್ಯಕತೆಗಳು ಅನ್ನ, ಬಟ್ಟೆ, ನೀರು, ನೆರಳು ಇಂಥವೆಲ್ಲ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತಿದೆ, ಅದು ಕೊಡ್ತಾ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಖಾಸಗಿ ಶಾಲೆಗಳು ಫೀಸ್ಗಳನ್ನ ಜಾಸ್ತಿ ಮಾಡ್ಕೊಂಡು ಅವ್ರು ಬೆಳೀತಾ ಇದ್ದಾರೆ. ಅದನ್ನೂ ನಮ್ಮ ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳು ಅವ್ರದ್ದೇ, ಶಾಲೆಗಳು ಅವ್ರದ್ದೇ, ಕಾಲೇಜುಗಳು ಅವ್ರದ್ದೇ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ರಾಜಕೀಯೇತರ ವೇದಿಕೆ, ಒಂದು ಹಕ್ಕೊತ್ತಾಯ ವೇದಿಕೆಯನ್ನು ಮಾಡಿಕೊಂಡು ಯಾಕೆ ನಾವು ಮಿನಿಮಮ್ ಪ್ರೋಗ್ರಾಮ್ ಇಟ್ಕೊಂಡು ಒಂದಾಗಬಾರ್ದು ಎಲ್ಲ ವೇದಿಕೆಗಳು? ಆಗ್ಬೋದು ಸರ್. ಅದು ಭಾಳ ಸರಳವಾದ್ದು ಮತ್ತು ಎಲ್ರಿಗೂ ಸಮಾಧಾನ ತರ್ತಕ್ಕಂಥದ್ದು. ಯಾಕಂದರೆ ಇದು ವಿಚಾರ ಸ್ಪಷ್ಟತೆ ಎಲ್ಲರಲ್ಲೂ ಮೂಡಬೇಕಾಗಿತ್ತು. ಈ ಪ್ರಯತ್ನವನ್ನು ನಾವು 13ರಲ್ಲೂ ಮಾಡಿದ್ವಿ, ಮೊನ್ನೆ ಕೂಡ ಮಾಡಿದ್ವಿ. ಈ ಪ್ರಯತ್ನ ಬರೀ ಸೀಮಿತವಾಗಿ ಜನಕ್ಕೆ ಸೀಮಿತ ಆಗಬಾರ್ದು. ಸ್ವಲ್ಪ ವಿಸ್ತಾರವಾಗಿ ನಾವು ಎಲ್ಲರನ್ನ ಕೂಡಾಕಿ ಕನ್ವಿನ್ಸ್ ಮಾಡಿ ಅದನ್ನು ಟೇಕಪ್ ಮಾಡಬೇಕು. ಯಾಕಂದರೆ ಹಿಂದೆ ನಂಜುಂಡಸ್ವಾಮಿಯವರು ಕನ್ನಡ ದೇಶವನ್ನು ಕಟ್ಟುವಾಗ ನಾವು ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಬೃಹತ್ ಸಂಖ್ಯೆಯ ಜನ ಸೇರಿದ್ವಿ. ಸಾಹಿತಿಗಳು, ಕನ್ನಡ ಚಳುವಳಿಗಳು, ದಲಿತ ಚಳುವಳಿಗಳು ಎಲ್ಲರನ್ನ ಇನ್ವೈಟ್ ಮಾಡಿದ್ವಿ ಕನ್ನಡ ದೇಶ ಪಾರ್ಟಿಗೆ. ಆವತ್ತು ರೈತ ಸಂಘ ಬಿಟ್ಟರೆ ಯಾರೂ ಬರಲೇ ಇಲ್ಲ. ಆ ಥರದ್ದು ಹೊಂದಾಣಿಕೆ ಮನಸ್ಥಿತಿ ಬೇಕಾಗತ್ತೆ. ಯಾಕಂದರೆ ಈ ರಾಜಕಾರಣಕ್ಕೆ, ಯಾಕಂದರೆ ಇದು ಪೂರ್ತಿ ಹಣದ ಮೇಲೆ ನಿಂತಿರುವ ರಾಜಕಾರಣ. ಈಗ ಸಾಮಾನ್ಯ ನಾಗರಿಕ ಒಬ್ಬ ಚುನಾವಣಾ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವನು 50 ಕೋಟಿ 100 ಕೋಟಿ ಖರ್ಚು ಮಾಡಬೇಕು RR ನಗರ ಚುನಾವಣೆ ಕ್ಷೇತ್ರಕ್ಕೆ ಅಂದರೆ ಯಾರು ಜನಸಾಮಾನ್ಯರು ಬಂದು ಭಾಗವಹಿಸೋಕ್ಕಾಗುತ್ತೆ? ಇದು ಸಾಮಾನ್ಯ ಜನವನ್ನು ನಿಷೇಧ ಮಾಡಲಿಕ್ಕೆ ಒಂದು ರಾಜಕೀಯ ಪಕ್ಷಗಳು ತಗೊಂಡಿರುವ ತೀರ್ಮಾನ. ಎರಡನೇದು, ಒಂದೊಂದು ಜಿಲ್ಲೆ ಒಂದೊಂದು ಪ್ರಾಂತ್ಯಗಳಲ್ಲಿ ಪಾಳೆಪಟ್ಟು, ಹಿಂದೆ ಪಾಳೆಗಾರರಿದ್ದರು, ರಾಜರು ಇತ್ಯಾದಿಗಳಿದ್ದರು. ಅವ್ರ ಬದಲಿಗೆ ಡೆಮಾಕ್ರಸಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಒಳಗಡೆನೇ ಪಾಳೆಗಾರಿಕೆ ಈಗ ಪ್ರಜಾಪ್ರಭುತ್ವದಲ್ಲಿ ಶುರುವಾಗ್ಬಿಟ್ಟಿದೆ. ಪಾಳೆಗಾರಿಕೆ ಒಂದು ಹಾಸನಗೆ ಹೋದರೆ ಅಲ್ಲೊಂದು ಕುಟುಂಬ, ಬೆಳಗಾಂಗೆ ಹೋದರೆ ಅಲ್ಲೊಂದು ಕುಟುಂಬ, ಈಗ ಕಲಬುರಗಿಗೆ ಹೋದರೆ ಅಲ್ಲೊಂದು ಕುಟುಂಬ. ಹೀಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಪಾಳೆಗಾರಿಕೆ ರಾಜಕಾರಣ ಶುರುವಾಗಿದೆ. ಹಾಗಾಗಿ ಹೊಸ ಎಂಟ್ರಿ ಏನಿದೆ ಇದು ಅಷ್ಟು ಸರಳ ಆಗಿಲ್ಲ. ಇದನ್ನು ಏನಾದರೂ ಮಾಡಿ ಬಡಿಲೇಬೇಕು, ಈ ವ್ಯವಸ್ಥೆಯನ್ನು ನಾವು ಡಿಸ್ಟರ್ಬ್ ಮಾಡಬೇಕು ಅನ್ನೋದಾದರೆ ನಾವೆಲ್ಲ ಒಂದು ಮನಸ್ಸಿನ ಕೆಳಗಡೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ಪ್ರಯತ್ನವನ್ನು ಮಾಡಿದರೆ ನಾವು ಗುರಿ ಮುಟ್ಲಿಕ್ಕೂ ಸಾಧ್ಯ ಇದೆ ಸರ್. ಅಲ್ಲ, ರೈತ ಸಂಘ ಕಟ್ಟುವಾಗ ಪ್ರೊಫೆಸರು ಒಬ್ಬರೇ ಡ್ರೈವ್ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಈಗ ಅಷ್ಟು ಶ್ರಮ ಪಡೋ ಅವಶ್ಯಕತೆಯೂ ಇಲ್ಲ, ಸೌಲಭ್ಯಗಳು ಇಲ್ಲ. ಈ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ಬೆಳೆದಿದೆ. ಸೊ ಹಾಗಾಗಿ ನಾನು ಈ ಬೆಳಕು ಅನ್ನೋ ಚಾನಲ್ ಮೂಲಕ ಎಲ್ಲರನ್ನೂ ಕರೆದು ವಿಚಾರ ವಿನಿಮಯಗಳು ಮಾಡಿ ಯಾಕೆ ಈ ರಾಜಕೀಯೇತರ ವೇದಿಕೆಯನ್ನು ಮಾಡಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈ ಪ್ರಯತ್ನದಲ್ಲಿ ಎಲ್ಲರನ್ನೂ ಕೂಡಿಸುವಂಥ ಕೆಲಸ ಹೇಗೆ ಮಾಡಬಹುದು ನೋಡಿ? ಒಂದು ನನ್ನ ಮನದಾಳದ ಸ್ಪಷ್ಟವಾದ ಅಭಿಪ್ರಾಯ ಹೊರಗಡೆ ಬರಬೇಕು. ಎರಡನೇದು, ನಾನು ಇಂಥ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಲಿಕ್ಕೆ ಈ ಭ್ರಷ್ಟಾಚಾರ ರಾಜಕೀಯವನ್ನು ನಾವು ತಡೆ ಹಿಡಿಲಿಕ್ಕೆ ನಾವು ಇದರಲ್ಲಿ
ಹೊಂದಾಣಿಕೆ ಅನಿವಾರ್ಯ ಅನ್ನೋದನ್ನು ನಮ್ಮ ಎಲ್ಲ ಹೋರಾಟದ ಗೆಳೆಯರುಗಳು ಬರಬೇಕಾದ್ದು, ಚಳುವಳಿಯ ನಾಯಕರುಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅದು ಅನಿವಾರ್ಯ ಇದೆ. ಈಗ ಒಂದು ವೇದಿಕೆ ಮಾಡೋಣ, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಈ ಪ್ಲಾಟ್ಫಾರ್ಮ್ನ ಹೆಂಗೆ ಟೇಕಪ್ ತಗೋಬೇಕು ಅಂತ ಹೇಳಿ ಪದೇ ಪದೇ ಕುಂತು ಮಾತಾಡಿ ತಗೊಂಡು ಹೋಗೋಣ. ಭಾಳ ದೊಡ್ಡ ಪ್ರಮಾಣಕ್ಕೆ ನಾವು ಮಾಡಲಿಕ್ಕೆ ಶಕ್ತಿ ಇದೆ. ಯಾಕಂದರೆ ಇವತ್ತು ರೈತ ಚಳುವಳಿ ನಾವು ಕರೆದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಬರ್ತಾರೆ, ಮತ್ತು ಬೇರೆ ಬೇರೆ ಸಂಘಟನೆಗಳನ್ನು ಕರೆದ್ರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಇದನ್ನು ಮಾಡೋದೇ ಆದರೆ ಒಂದು ದೃಢ ನಿರ್ಧಾರನ ತಗೊಂಡು ಎಲ್ಲರ ಅಭಿಪ್ರಾಯವನ್ನು ನಾವು ಕಲೆ ಮಾಡಿ ನಾವು ಶಕ್ತಿಯುತವಾದಂಥ ಒಂದು ರಾಜಕೀಯ ಬೆಳವಣಿಗೆಯನ್ನು ಕರ್ನಾಟಕದಲ್ಲಿ ಹುಟ್ಟು ಹಾಕೋದಾದರೆ ಭಾಳ ಒಂದು ಸುಂದರವಾದ ಆಲೋಚನೆ ನಮ್ಮ ಸಮಾಜಕ್ಕೆ ನಾವು ಕೊಟ್ಟಂಗಾಗುತ್ತೆ. ಬಸವಣ್ಣನ ನಾಡು ನಾವೆಲ್ಲ ಮಾತಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ, ಗಾಂಧಿ ಬಗ್ಗೆ ಮಾತಾಡ್ತೀವಿ, ಆದರೆ ಎಲ್ಲವೂ ಶೂನ್ಯ ಆಗಿಬಿಟ್ರೆ ಏನು ಪ್ರಯೋಜನ? ಏನಾದರೂ ಕಟ್ಟೋ ಕಡೆ ನಮ್ಮ ಬೆಳವಣಿಗೆ ಆಗಬೇಕಲ್ಲ, ಅದು ಇವತ್ತಿನ ಅವಶ್ಯಕತೆ ಸರ್. ಬೆಳಕು